ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಾರ, ಟ್ಯೂಸ್ಡೇ ಹಾಕಬೇಕಾಗಿತ್ತು. ಸರಿ, ಒಟ್ಟಿಗೆ ಶಾಪಿಂಗ್ ವಿಡಿಯೋ ಎಲ್ಲ ಸೇರಿಸಿ ವಿಡಿಯೋ ಮಾಡೋಣ ಅಂತ ಹೇಳಿ ಸುಮ್ಮನೆ ಇದ್ದೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ನನಗೆ ಕನ್ಫ್ಯೂಷನ್ಸಲ್ಲಿ ಎಷ್ಟೋ ಕೆಲಸಗಳು ಮಿಸ್ ಆಗೋಯಿತು. ಮೊನ್ನೆ ದಿನ ಶಾರ್ಟ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲೇ ಹೇಳಿದ್ದೆ ಈ ವರ್ಷ ನನಗೆ ವರಮಹಾಲಕ್ಷ್ಮಿ ಹಬ್ಬ 21, 28 ಅಂತ ಕನ್ಫ್ಯೂಷನ್ಸಲ್ಲೇ ಇದ್ದೆ. ಈಗ ಮೊನ್ನೆ ಶನಿವಾರ ಅಷ್ಟೇ ನನಗೆ ಕನ್ಫರ್ಮ್ ಆಗಿದ್ದು 21ನೇ ತಾರೀಕು ಅಂತ. ಈ ಥರ ಕಡೆಯ ಮೊಮೆಂಟಲ್ಲಿ ಕನ್ಫರ್ಮ್ ಆದರೆ ಎಷ್ಟು ಟೆನ್ಷನ್ ಆಗಿಬಿಡುತ್ತಲ್ವ. ಅಯ್ಯೋ ಏನು ಪ್ರಿಪ್ರೇಷನ್ಸೇ ಮಾಡ್ಕೊಂಡಿಲ್ಲ ಅಂತ ಪೂರ್ತಿ ಭಯನೇ ಆಗೋಗಿತ್ತು ನನಗೆ. ಸಾಮಾನ್ಯ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲರೂ ಒಂದು ತಿಂಗ್ಳಿಗೆ ಮುಂಚೆಯಿಂದನೇ ಶಾಪಿಂಗ್ ಎಲ್ಲ ಶುರು ಮಾಡಿಬಿಡ್ತೀರಲ್ವ. ನಾನು ಹಾಗೆ ಮಾಡೋದು. ಸೀರೆ ಎಲ್ಲ ಮುಂಚೆನೇ ತಗೊಂಡ್ಬಿಡ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು, ಅದು ಇದು ಫಂಕ್ಷನ್ಸು ಅದೆಲ್ಲ ತುಂಬ ಇತ್ತು. ಯಾವ ವೀಕೆಂಡು ಫ್ರೀನೇ ಇರ್ತಿರ್ಲಿಲ್ಲ. ಹಾಗಾಗಿ ಸರಿ, ಇನ್ನೊಂದು 28ನೇ ತಾರೀಕು ಅಲ್ವಾ, ಅದಕ್ಕೆ ಮಧ್ಯದಲ್ಲಿ ಒಂದು ವೀಕೆಂಡ್ ಬರುತ್ತೆ, ಹೋಗಿ ತಗೊಳ್ಳೋಣ ಅಂತ ಆರಾಮಾಗಿದ್ದೆ. ಏನು ಆರ್ಡರು ಕೂಡ ಮಾಡಿರಲಿಲ್ಲ, ಮತ್ತು ಹೋಗಿ ಪರ್ಚೇಸ್ ಕೂಡ ಮಾಡಿರಲಿಲ್ಲ. ಮತ್ತು ಸಡನ್ನಾಗಿ ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ ಒಂದು ಡೌಟ್ ಆಯಿತು, 21ನೇ ತಾರೀಕು ಅಥವಾ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಯಾಕೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿ ಮತ್ತು ಎಲ್ಲರ ಹತ್ರ ಕೇಳಿ ಕನ್ಫರ್ಮ್ ಮಾಡಿಕೊಂಡೆ. ಅಯ್ಯಯ್ಯೋ ಏನು ಹಿಂಗೆ ಮಾಡ್ಕೊಂಬಿಟ್ಟೆ ಈ ವರ್ಷ ಅಂತ. ಸಾಮಾನ್ಯ ಶ್ರಾವಣ ಮಾಸದ 2ನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ ಅಲ್ವಾ. ಈ ವರ್ಷ ಅದೇನಾಯಿತೋ ಗೊತ್ತಿಲ್ಲ, ಅಥವಾ ಯಾವಾಗಲೂ ಗೂಗಲಲ್ಲಿ ನೋಡ್ಕೊಂಡಿದ್ದೆ 28ನೇ ತಾರೀಕು ಅಂತ ನೋಡಿದೆ. ಅದೇ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಹಾಗಾಗಿ ಮತ್ತೊಂದು ಸಲ ಯಾರ ಹತ್ರನೂ ಕೇಳೋಕ್ಕೂ ಹೋಗಲಿಲ್ಲ. ಮತ್ತು ನಮ್ಮಮ್ಮ ಹೇಳ್ತಾಯಿದ್ರು 21ನೇ ತಾರೀಕಿದೆ ಅಂತ ಹೇಳಿ. ನಾನು ಇಲ್ಲ 28 ಅಂತ ಅವ್ರಿಗೂ ಹೇಳಿದ್ದೆ, ಕನ್ವಿನ್ಸ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಕೆಲವು ಪಂಚಾಂಗನೆಲ್ಲ ತೆಗೆದು ನೋಡಿ, ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅಯ್ಯೋ 21ನೇ ತಾರೀಕು ಅಂತ ಗೊತ್ತಾಯಿತು. ಅದಾದಮೇಲೆ ಅರ್ಜೆಂಟಲ್ಲಿ ಎಲ್ಲ ತಗೋಬೇಕಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಟೆನ್ಷನ್ ಮಾಡಿಕೊಂಡ್ರು ಮಾಡೋ ಕೆಲಸ ಮಾಡೋದೇನೆ. ಇಲ್ಲ ಆರಾಮಾಗಿ ಕೂಲಾಗಿ ಮಾಡಿದ್ರು ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೀವಿ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು, ಇರೋ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೇನಿಲ್ಲ, ಕೆಲವು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಅಂತ ಕೆಲವು ಟ್ರೇಗಳನ್ನ ಆರ್ಡ್ರ್ ಮಾಡಿದ್ದೆ. ಅದು ಮಾತ್ರ ಡಿಲೇ ಆಯಿತು. ಹಾಗಾಗಿ ಅದ್ರ ಬದಲು ಬೇರೆ ಹೋಗಿ ಮಲ್ಲೇಶ್ವರಂಗೆ ಹೋಗಿನೇ ತೊಗೊಂಡು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹೇಗಿದ್ದರೂ ಸೀರೆ ತೊಗೊಳಕ್ಕೆ ಹೋಗಲೇಬೇಕು. ಅಲ್ಲೇ ಯಾವುದಾದ್ರೂ ಅಂಗಡಿನಲ್ಲಿ ಚೆನ್ನಾಗಿರೋದು ನೋಡಿ ತೊಗೊಳ್ಬಹುದಲ್ಲ ಅಂತ ಅಂದ್ಕೊಂಡು ಇವತ್ತು ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸರಿ, ಅದಕ್ಕೆ ಮುಂಚೆ ಎಲ್ಲ ಕ್ಲೀನಿಂಗ್ ಎಲ್ಲ ಸಾಮಾನ್ಯ ನಮ್ಮ ಮನೇಲಿ ವಾರ ಅಥವಾ 15 ದಿನಕ್ಕೆ ಒಂದ್ಸಲಿ ಧೂಳು ತೆಗೆಯೋದು ಅದೆಲ್ಲ ನಡೀತಾನೆ ಇರುತ್ತೆ. ಅದೇ ದೇವ್ರ ಮನೆಯೂ ಇನ್ನು 2 ದಿನ ಇತ್ತಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮತ್ತೊಂದ್ಸಲಿ ಎಲ್ಲ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ದೇವ್ರ ಮನೆ ಬಾಗಿಲು, ತೋರಣ, ಒಣಗಿರೋ ತೋರಣ ಅದೆಲ್ಲ ತೆಗೆದ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸಲ ಯಾಕೆ ಹಂಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲವು ಸಲ ಗೂಗಲ್ನ ಜಾಸ್ತಿ ನಂಬಕ್ಕೂ ಹೋಗಬಾರ್ದು ಅಂತ ಅನಿಸುತ್ತೆ. ಇವತ್ತು ಕೂಡ ನೀವು ವರಮಹಾಲಕ್ಷ್ಮಿ ಫೆಸ್ಟಿವಲ್ 2026 ಅಂತ ಹಾಕಿದ್ರೆ 28 ಅಂತಲೇ ತೋರಿಸ್ತಾ ಇದೆ. ಈ ಗೂಗಲ್ ಕೂಡ ಯಾಕೆ ಹೀಗೆಲ್ಲ ಮಾಡುತ್ತೋ ಅಂತ ಅನಿಸುತ್ತೆ. ಪ್ರಾಪರ್ ಇನ್ಫಾರ್ಮೇಷನ್ ಕೊಡೋದೇ ಇಲ್ವಾ ಅಂತ ಅನಿಸುತ್ತೆ. ಸೊ ವಾಟ್ ಎವರ್, ಇಟ್ಸ್ ಓಕೆ. ನಾವು ಕೂಡ ತುಂಬ ಬ್ಲೈಂಡಾಗಿ ಅದನ್ನು ನಂಬಕ್ಕೆ ಹೋಗಬಾರ್ದು ಅಂತ ಆಮೇಲೆ ಡಿಸೈಡ್ ಮಾಡಿಕೊಂಡೆ. ಮತ್ತು ಇಷ್ಟು ದಿನ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಸಮನ್ವಿ ಬರೋಳು, ಅಮ್ಮ ನಾನು ಮಾಡ್ತೀನಿ ಅಂತ. ಈಗ ನಮ್ಮ ಛೋಟಾ ಚಾಂಪಿಯನು ಆ್ಯಡ್ ಆಗಿಬಿಟ್ಟಿದ್ದಾನೆ. ಅಮ್ಮ ನನಗೂ ಕೆಲಸ ಕೊಡು ಅಂತ ಹೇಳಿ ಹಿಂದೆನೇ ಬಂದ್ಬಿಟ್ಟಿದ್ದ. ಸರಿ ನಿಂಗೆ ಕೆಲಸ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳಿ ತೋರಣ ಎಲ್ಲ ತೆಗ್ದಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ತೆಗೆದು ಕವರ್ಗೆ ಹಾಕು ಅಂತ ಕೊಟ್ಟಿದ್ದೆ. ಎಲ್ಲ ಪುಟ್ಟ ಆಣೆ ಕೈಗಳಿಂದ ತೆಗೆದು ಆ ಕವರ್ಗೆ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ. ಅದನ್ನು ನಾನೊಬ್ಬಳೇ ಇದನ್ನು ಕ್ಲೀನ್ ಮಾಡ್ತಾಯಿದ್ರೆ, ಅದರಲ್ಲೂ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತಂದರೆ ಸಮನ್ವಿ ಎಲ್ಲಿ ಬಂದು ಬೈದ್ಬಿಡ್ತಾಳೋ ಅಂತ ಭಯ ನನಗೆ. ಬೈದ್ಬಿಡ್ತಾಳೆ ಅಂತಂದರೆ ಅಮ್ಮ ನಾನು ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅವಳಿಗೆ ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕಾದ್ರೆ ಅವಳು ಮಾಡಬೇಕು ಅಂತ ತುಂಬ ಇಷ್ಟ. ಆ್ಯಕ್ಚುಲಿ ಅವಳಿಗೆ ತುಂಬ ಸಹಾಯ ಮಾಡ್ತಾಳೆ ಈ ಥರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದ್ರಲ್ಲೆಲ್ಲ ಪ್ರತಿ ಸಲಿನೂ. ಹಾಗಾಗಿ ನಾನು ಅನಿರುದ್ಧ ಸ್ವಲ್ಪ ಮೇಲೆ ಈ ಥರ ಬಾಗಿಲು ಫೋಟೋಗಳೆಲ್ಲ ಒರೆಸಿ ಬಿಟ್ಟಿದ್ವಿ. ಅದಾದಮೇಲೆ ಬಂದು ಸಮನ್ವಿ ಮಿಕ್ಕಿದ ಕಟ್ಟೆ ಕ್ಲೀನ್ ಮಾಡೋ ಕೆಲಸ ಹಾಗೆ ಬಿಟ್ಟಿದ್ದೆ, ಅವಳು ಬಂದು ಮಾಡಲಿ ಅಂತ ಹೇಳಿ.
ಮಕ್ಕಳು ಆಸೆ ಪಟ್ಟು ಮಾಡ್ತೀನಿ ಅಂತ ಅಂದಾಗ ಮಾಡಿಸ್ಕೊಂಬಿಡ್ಬೇಕು. ಗೊತ್ತಿಲ್ಲ ಆಮೇಲೆ ಮಾಡ್ತಾರೋ ಇಲ್ವೋ, ಆದರೆ ಕಲ್ತ್ಕೊಳ್ಳೋದಂತೂ ಖಂಡಿತವಾಗ್ಲೂ ಕಲ್ತ್ಕೊಳ್ತಾರಲ್ವ. ಸೊ ಅವ್ರಿಗೂ ಒಂದು ಖುಷಿ, ಒಂದು ಫನ್ ಆ್ಯಕ್ಟಿವಿಟಿ ಥರ. ಇನ್ಸ್ಟೆಡ್ ಆಫ್ ಕುತ್ಕೊಂಡು ಟಿ ವಿನೋ ಟ್ಯಾಬೋ ಏನೋ ನೋಡೋ ಬದಲು ಈ ಥರ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು, ಅವರು ಎಂಗೇಜ್ಡ್ ಆಗಿರುತ್ತೆ, ಕಲ್ತ್ಕೊಳ್ತಾರೆ. ಮತ್ತು ಈ ಟಿ ವಿ, ಫೋನು, ಟ್ಯಾಬು ಇದೆಲ್ಲ ಕೆಟ್ಟದು ಅಂತಲ್ಲ, ಅಂದರೆ ನಾವು ಉಪಯೋಗಿಸೋದ್ರ ಮೇಲೆ ಹೋಗುತ್ತೆ. ಬರೀ ಏನೋ ನಾನ್ಸೆನ್ಸ್ ವೀಡಿಯೋಸ್ ಮಾತ್ರ ಮಕ್ಳುಗಳು ನೋಡ್ತಾ ಇದ್ದರೆ ಅದು ಕೆಟ್ಟದು. ಆ್ಯಂಡ್ ಸದಾ ಅದನ್ನೇ ನೋಡ್ತಾ ಇರೋದು, ಅದು ಅಡಿಕ್ಷನು, ಅದಿಲ್ದಿರ ಆಗೋದೇ ಇಲ್ಲ. ಆ ಥರ ಎಲ್ಲ ಇದ್ದರೆ ತಪ್ಪು. ಆದರೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಎಷ್ಟೊಂದು ಎಜುಕೇಷ್ನಲ್ ಗೇಮ್ಸ್ ಇದೆ, ಮತ್ತು ಮಕ್ಕಳು ಕಲ್ತ್ಕೊಳ್ಳೋ ಅಂಥ ಸುಮಾರು ಗೇಮ್ಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ಇದೆ. ಸೊ ಅದನ್ನು ಮಕ್ಕಳು ನೋಡ್ತಾ ಇದ್ದರೆ ಅವ್ರಿಗೂ ಸಹಾಯ ಆಗುತ್ತೆ. ಜೊತೆಗೆ ಅದು ಇದು ಜಂಕ್ ನೋಡ್ತಾರೆ, ತೀರಾ ಅಷ್ಟೊಂದೆಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಮತ್ತೊಂದು ಏನು ಅಂತಂದರೆ, ಈಗಿನ ಕಾಲದ ಮಕ್ಕಳಿಗೆ ನೀವು ಫೋನು, ಟ್ಯಾಬು ಅದೆಲ್ಲ ನೀವು ಇಂಟ್ರಡ್ಯೂಸ್ ಮಾಡಲೇ ಇಲ್ಲ ಅಂತಂದರೆ ಈಗಿನ ಜನ್ರೇಷನ್ ಎಸ್ಪೆಷಲಿ ತುಂಬ ಅಂದರೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಮಕ್ಕಳು ಮಧ್ಯಾಹ್ನ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಫೋನ್ಸ್ ಯೂಸ್ ಮಾಡ್ತಾರೆ, ಫೋನ್, ಟ್ಯಾಬ್. ಅಂದರೆ ನಾನು ಸಾಮಾನ್ಯವಾಗಿ ಇವತ್ತಿನವರೆಗೂ ಫೋನೆಲ್ಲ ಕೊಟ್ಟಿಲ್ಲ, ಆದರೆ ಟ್ಯಾಬ್ ಯೂಸ್ ಮಾಡ್ತಾಳೆ ಅವಳಿಗೆ ಅಂತ ಕೊಟ್ಟಿರೋಂಥದ್ದು. ಪೇರೆಂಟ್ ಕಂಟ್ರೋಲ್ ಇರೋ ಅಂಥ ಟ್ಯಾಬ್ ಯೂಸ್ ಮಾಡ್ತಾಳೆ, ಆಗಿ ಒಂದ್ಸಲಿ ಈಗ ಒಂದ್ಸಲಿ. ಸೊ ಬೇಕಾಗುತ್ತೆ ಮಕ್ಳಿಗೆ. ತೀರಾ ನೀವು ಇಂಟ್ರೊಡ್ಯೂಸೇ ಮಾಡಲಿಲ್ಲ ಅಂತಂದರೆ ಆ ಮಕ್ಳಿಗಿಂತ ನಾವೇನೋ ಕಮ್ಮಿ ಏನೋ ಅಂತ ಅವರೇ ಇನ್ಫೀರಿಯರ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಸಮಯದಲ್ಲೇ ಕದ್ದು ಮುಚ್ಚಿ ಮಾಡೋದು ಇದೆಲ್ಲ ಶುರುವಾಗುತ್ತೆ. ಹಾಗಾಗಿ ನಾವೇ ಕೊಟ್ಟು ಹಿತಮಿತವಾಗಿ ಯೂಸ್ ಮಾಡಿ ಅಂತ ಹೇಳೋದ್ರಿಂದ ಏನೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ವಿ ಶುಡ್ ಜಸ್ಟ್ ಗೋ ವಿತ್ ಅ ಫ್ಲೋ ಅಂತ ಅನಿಸುತ್ತೆ. ಹೇಗೆ ನಡೀತಾ ಇರುತ್ತೋ ಅದೇ ಥರ ಸಾಕ್ತಾ ಹೋಗಬೇಕು. ಮತ್ತು ಬೆಳಗ್ಗೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಜಾನುಗೆ ಬೆಳಗ್ಗೆನೇ ಹೇಳಿದ್ದೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಹಾಕಿದರು. ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ನಾನು ಜಾನು ಇಬ್ಬರೂ ಗಾಡಿನಲ್ಲಿ ಮಲ್ಲೇಶ್ವರಂ ಕಡೆ ಹೊರಟಿದ್ದೀವಿ. ನಮ್ಮ ಅಮ್ಮ ಅಪ್ಪಾಜಿ ಬಂದಿದ್ದರು, ಹಾಗಾಗಿ ಅವ್ರ ಹತ್ರ ಮಕ್ಕಳನ್ನ ಬಿಟ್ಟು ನಾನು ಜಾನು ಇಬ್ಬರು ಜಾಲಿಯಾಗಿ ಗಾಡಿನಲ್ಲಿ ಹೋಗಿ ಬೇಗ ಶಾಪಿಂಗ್ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ಬಿಟ್ಟಿದ್ದೀವಿ. ಸಾಮಾನ್ಯ ಎಲ್ಲಿ ಹೊರಟ್ರೂ ಡ್ರೈವ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಜಾನು ಇವತ್ತೊಂದಿನ ನೀನು ಓಡಿಸು ನೋಡೋಣ, ನಾನು ಕುತ್ಕೊಂಡು ಬರ್ತೀನಿ, ಅರ್ಧ ದಾರಿ ಓಡಿಸು, ಅದಾದಮೇಲೆ ನಾನು ಓಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಓಕೆ ಅಂತ ಹೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ ಇವತ್ತು. ನೀನು ಡ್ರೈವ್ ಮಾಡು, ನಾನು ವೀಡಿಯೋ ಮಾಡ್ತೀನಿ ಅಂತ, ನನಗಂತೂ ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದರು. ನನಗೆ ಯಾರಾದರೂ ವೀಡಿಯೋ ಮಾಡಿಕೊಡ್ತಾರೆ ಅಂತಂದರೆ ಖುಷಿ. ನನಗೆ ಸಾಮಾನ್ಯ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಲ್ಲ. ನಾನು ಪ್ರತಿಯೊಂದು ವೀಡಿಯೋಸ್ನೂ ನಾನು ಟ್ರೈಪಾಡ್ ಇಟ್ಕೊಂಡೇ ಶೂಟ್ ಮಾಡೋದು. ವೆರಿ ರೇರ್ ಜಾನು ಫ್ರೀಯಾಗಿದ್ದರೆ ಸಮ್ಟೈಮ್ಸ್ ಶೂಟ್ ಮಾಡ್ತಾರೆ, ಇಲ್ಲ ಹೊರಗಡೆ ಹೋದಾಗ ವೀಡಿಯೋನ ಶೂಟ್ ಮಾಡಿ ಕೊಡ್ತಾರೆ. ಬಿಟ್ಟರೆ ನನ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನಾನು ಟ್ರೈಪಾಡ್ ಉಪಯೋಗಿಸ್ಕೊಂಡೇ ಶೂಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಇವಾಗ ನನಗೆ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ನಾನು ಮಾಡ್ಕೊಳ್ತಿರ್ಬೇಕಾದ್ರೆ ನಮ್ಮ ಅನಿರುದ್ಧ ಬಂದರೆ ಹೋಯ್ತಲ್ಲಿ ಟ್ರೈಪಾಡ್ನೇ ಬೀಳಿಸ್ಬಿಡ್ತಾನೆ, ಇಲ್ಲ ನಾನು ಮಾಡ್ತೀನಿ ಅಂತ ಬರ್ತಾನೆ. ಅಲ್ಲಿಗೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇರಲಿ, ಅದೆಲ್ಲ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ. ಆದರೂ ಕಷ್ಟಪಟ್ಟು ಮಿಸ್ ಮಾಡಬಾರ್ದು ಅಂತ ಲಾಂಗ್ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಮಲ್ಲೇಶ್ವರಂ ಕಡೆ ಹೊರಟಿದ್ದೀವಿ. ಸೀರೆ ಎಲ್ಲಿ ತೊಗೊಳ್ಳೋದು ಅನ್ನೋದೇ ತಲೆನೋವು. ಸಾಮಾನ್ಯ ನಾನು ಯೂಶಲಿ ರೇಷ್ಮೆ ಸೀರೆ ಎಲ್ಲ ತೊಗೊಳ್ಬೇಕು ಅಂತಂದರೆ RMKV ಕೊಟ್ಟೋಗ್ತೀನಿ. ನನಗೆ ಬೇಕಾಗಿರೋ ಥರ ಸೀರೆ ಸಾಮಾನ್ಯ ಅಲ್ಲಿ ಸಿಗುತ್ತೆ. ನನಗೆ ಯಾವಾಗ ಹೋದಾಗಲೂ ಡಿಸಪಾಯಿಂಟ್ ಆಗಿಲ್ಲ. ಸೊ ಹಾಗಾಗಿ ಅಲ್ಲೇ ಹೋಗೋದು. ಈ ಸಲ ಬೇಡ, ಇಲ್ಲಿ ಮಲ್ಲೇಶ್ವರಮಲ್ಲಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆಯಲ್ಲ, ಸರಿ ಅಲ್ಲೇ ನೋಡೋಣ ಅಂತ ಹೇಳಿ ಹೋಗಿದ್ವಿ. ಒಳಗೆ ಹೋದ ತಕ್ಷಣವೇ ಒಂದು ಒಳ್ಳೆ ಫೀಲ್. ಹೋದ ತಕ್ಷಣವೇ ಕಾಮಾಕ್ಷಿ ಅಮ್ಮನ ಒಂದು ಈ ಥರ ಸ್ಟ್ಯಾಚ್ಯೂ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಹೂವೆಲ್ಲ ಹಾಕಿ ಏನೋ ಒಂಥರ, ಈಗೆಲ್ಲ ಈ ಥರ ತುಂಬ ಚೆನ್ನಾಗಿ ಮಾಡಿರ್ತಾರೆ ರೇಷ್ಮೆ ಸೀರೆಗಳ ಅಂಗಡಿನಲ್ಲಿ. ಹೋದ ತಕ್ಷಣವೇ ಒಂಥರ ದೇವಸ್ಥಾನದ ಫೀಲ್ ಬಂದ್ಬಿಡುತ್ತೆ. ಆ್ಯಂಡ್ ಸೀರೆಗಳ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿತ್ತು. ಮೇ ಬಿ ನಾನು ತುಂಬ ಲೇಟಾಗಿ ಹೋಗಿದ್ದೆ ಅನಿಸುತ್ತೆ. ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿತ್ತು. ಬಟ್ ಅದರಲ್ಲೂ ಬೆಸ್ಟ್ ಕಲೆಕ್ಷನ್ಸ್ ತೆಗೆದು ತೋರಿಸ್ತಾಯಿದ್ರು. ನನಗೆ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸ್ಯಾರಿ ಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಕಲರ್ ಕನ್ಸ್ಟ್ರೇನ್ಸ್ ಇತ್ತು ನನಗೆ. ನಾವು ಯಾವ ಕಲರ್ ಇಲ್ದಿರೋ ಕಲರ್ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡು ಹೋಗಿದ್ದೆ. ಅಂದರೆ ಅಷ್ಟೊತ್ತೇನಾಗಲಿಲ್ಲ. ಒಂದು 10 ಸೀರೆ ನೋಡೋಷ್ಟರಲ್ಲೇ ಸೀರೆ ಸೆಲೆಕ್ಷನ್ ಆಗೋಯ್ತು. ಇದೊಂದು ಪಿಂಕ್ ಸೀರೆ ಮತ್ತು ಗ್ರೀನ್ ಬಾರ್ಡರು. ಆ್ಯಕ್ಚುಲಿ ಪಿಂಕ್ ಎಲ್ಲಿ ನೋಡಿದ್ರೂ ನನಗೆ ಫಸ್ಟು ತೊಗೊಳ್ಬೇಕು ಅಂತ ಅನಿಸ್ಬಿಡುತ್ತೆ. ಅದು ಬಿಟ್ಟರೆ ಬ್ಲೂ ಅಂತೂ ಸಿಕ್ಕಾಪಟ್ಟೆ ಇದೆ ನನ್ನ ಹತ್ರ. ಬೇಡ ಬ್ಲೂ ಅಂತೂ ತೊಗೊಳ್ಳೋದೇ ಇಲ್ಲ ಅಂತ ಹೇಳಿ ಫೈನಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ. ಆ್ಯಂಡ್ ಯಾವ ಸೀರೆ ಅಂತ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಸೀರೆ ತಗೊಂಡಿದ್ದಾಯಿತು. ಸರಿ, ಮತ್ತೆ ನಾನು ಸ್ವಲ್ಪ ರಿಟರ್ನ್ ಗಿಫ್ಟ್ಗಳನ್ನ ನೋಡೋಣ ಅಂತ ಹೇಳಿ ಅಲ್ಲಿ ಕಿರಣ್ ಏಜೆನ್ಸಿ ಅಂತ ಇದೆ, ಅಲ್ಲಂತೂ ಸಖತ್ತಾಗಿರೋ ಎಲ್ಲ ರಿಟರ್ನ್ ಗಿಫ್ಟ್ಸ್. ನಾನು ಸಾಮಾನ್ಯ ಏನೇ ಮನೇಲಿ ಒಕೇಶನ್ ಆದ್ರೂ ಅಲ್ಲಿಗೆ ಹೋಗೋದು.
ಸರಿ ಅಲ್ಲಿ ಹೋಗಿ ರಿಟರ್ನ್ ಗಿಫ್ಟ್ ತೊಗೊಳಕ್ಕೂ ಮುಂಚೆ ಆಶಾ ಸ್ವೀಟ್ಸಲ್ಲಿ ಈಗ ಬಾದಾಮಿ ಹಾಲು ಕುಡಿದ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಹೇಳಿ ಬಾದಾಮಿ ಹಾಲು ಕುಡಿಯೋಕ್ಕೆ ಬಂದ್ವಿ. ಮಲ್ಲೇಶ್ವರಮಿಗೆ ಬಂದುಬಿಟ್ರೆ ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತ. ನಮ್ಗೆ ಇವಾಗೆಲ್ಲ ಚಿಕ್ಕ ವಯಸ್ಸಿಂದನೂ ಮಲ್ಲೇಶ್ವರಂ ಅನ್ನೋದು ಒಂಥರ ಸೆಕೆಂಡ್ ತವ್ರ ಮನೆ ಥರ. ಅದು ಏನಾದರೂ ಬೇಕು ಅಂತಂದರೆ ಮಲ್ಲೇಶ್ವರಂಗೆ ಹೋಗೋದು. ಪಕ್ಕದಲ್ಲೇ ಇದ್ರೂ ಅಷ್ಟು ಸಮಾಧಾನ ಆಗೋಲ್ಲ. ದೂರ ಅಲ್ಲಿ ಮಲ್ಲೇಶ್ವರಂಗೆ ಹೋಗಿನೇ ತೊಗೊಂಡು ಬಂದರೆ ಅದು ಚೆನ್ನಾಗಿದೆ ಅಂತ ಒಂದು ಮನಸ್ಸಿನ ಭಾವನೆ. ಸರಿ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಬಂದುಬಿಟ್ವಿ. ಅದಾದಮೇಲೆ ಸಮನ್ವಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು. ಸರಿ, ಹೋಮ್ವರ್ಕ್ ಮುಗಿಸಿ ಅಡುಗೆನೂ ಮಾಡಿರಲಿಲ್ಲ. ಮಧ್ಯಾಹ್ನ ಮಾಡಿದ್ದೆ ಬದನೆಕಾಯಿ ಮಸಾಲೆ ಗೊಜ್ಜು, ಆದರೆ ಅದು ಮಧ್ಯಾಹ್ನನೇ ಖಾಲಿ ಆಗೋಯ್ತು. ಸರಿ, ಈಗ ಮಾಡಬೇಕು. ಅದಕ್ಕೆ ಮುಂಚೆ ಸಮನ್ವಿ ಹೋಮ್ವರ್ಕ್ ಮಾಡ್ತಾಯಿದ್ಲು. ಅವಳು ಹೋಮ್ವರ್ಕ್ ಮುಗಿಸಿಸಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಕೂತಿದ್ದೆ. ಸಮನ್ವಿ ಹೋಮ್ವರ್ಕ್ ಕೂತಿದ್ರೆ ಅವನು ಪಕ್ಕದಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಬಿಡ್ತಾನೆ. ಅವನು ಹೋಮ್ವರ್ಕ್ ಮಾಡ್ತೀನಿ ಅಂತ ಸಮನ್ವಿದ ಹಳೆ ನೋಟ್ಬುಕ್ಕು ಪೆನ್ಸಿಲು ಯಾವ್ದಾದ್ರು ಕೊಟ್ಬಿಡ್ತೀವಿ. ಅವನು ಕೂತ್ಕೊಂಡು ಅದನ್ನು ಬರಿತಾ ಕೂತಿರ್ತಾನೆ. ಸಮನ್ವಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅದಾದಮೇಲೆ ರಾತ್ರಿಗೆ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ಸಿಂಪಲ್ಲಾಗಿ ಆಲೂ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ಅದಕ್ಕೆ ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ತುಂಬ ಬೇಗ ಆಗೋಗುತ್ತೆ. ಸೊ ಇವತ್ತು ಅರ್ಜೆಂಟಿಗೆ ಇದು ಮಾಡಬೇಕಾಗಿತ್ತು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಒಂದು ಬಾಣಲೆ ಇಟ್ಟು ಬಾಣಲೆಕ್ಕೆ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಚಟಪಟ ಅಂತ ಅಂದಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದಂಥ ಈರುಳ್ಳಿ, ಹಂಗೆ ಫ್ರೆಶ್ಶಾಗಿ ಜಜ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. 2 ನಿಮಿಷ ಬಾಡಿಸ್ಕೊಂಡಿದ್ದ ತಕ್ಷಣವೇ ಒಂದು ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ 2 ಆಲೂಗೆಡ್ಡೆ ತೊಗೊಂಡಿದ್ದೆ ಇಲ್ಲಿ. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಒಂಚೂರು ಉಪ್ಪು ಹಾಕ್ಕೊಂಡೆ ಹುರ್ಕೋಬೇಕು. ಆಗ ಸ್ವಲ್ಪ ತರಕಾರಿನೆಲ್ಲ ನೀರು ಬಿಟ್ಕೊಳ್ಳುತ್ತೆ ಮತ್ತು ಹುರಿತಿರ್ತೀವಲ್ಲ, ಸೊ ಈರುಳ್ಳಿ ಕೂಡ ಬೇಗ ಬಾಡುತ್ತೆ ಅಂತ ಹೇಳ್ತಾರೆ ಉಪ್ಪು ಹಾಕಿದ್ರೆ. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ನೀರೆಲ್ಲ ಏನೂ ಹಾಕಲ್ಲ, ಹಾಗೆ ಡ್ರೈ ಪಲ್ಯ ಇದು. ನಾರ್ತ್ ಇಂಡಿಯನ್ ಸ್ಟೈಲ್ ಆಲೂ ಕ್ಯಾಪ್ಸಿಕಮ್ ಪಲ್ಯ ಇದು. ಇದಕ್ಕೆ ಜೊತೆಗೆ ಪನ್ನೀರ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಪನ್ನೀರ್ ಖಾಲಿಯಾಗಿತ್ತು, ಹಾಗಾಗಿ ಓನ್ಲಿ ಆಲೂ ಕ್ಯಾಪ್ಸಿಕಮ್ ಸಬ್ಜಿ. ಹಾಗೆ ಒಂದು 2 ನಿಮಿಷ ಮುಚ್ಚಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು. ತರಕಾರಿಗಳೆಲ್ಲ ಒಂದು ಅರ್ಧ ಬೇಯೋವರೆಗೂ. ಅರ್ಧ ಬೆಂದಮೇಲೆ ಇದಕ್ಕೆ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಒಂದೇ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ರುಚಿ ಬ್ಯಾಲೆನ್ಸ್ ಆಗಬೇಕಲ್ವ, ಉಪ್ಪು ಹುಳಿ ಖಾರ ಎಲ್ಲ ಇರಬೇಕು. ಸೊ ಟೊಮೆಟೊ ಹಾಕಬೇಕು ಹುಳಿಗೆ, ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕಿದ್ರೆ ಅಷ್ಟು ರುಚಿ ಇರೋಲ್ಲ. ಸೊ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾದಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಬೆರೆಸಿ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಬಿಟ್ರೆ ಈ ಪಲ್ಯ ರೆಡಿಯಾಗೋಗುತ್ತೆ. ಜಾಸ್ತಿ ಏನು ಕೆಲಸ ಇಲ್ಲ, ತುಂಬ ಹೊತ್ತು ಏನು ಹಿಡಿಯಲ್ಲ, ತುಂಬ ಬೇಗ ಆಗುತ್ತೆ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂಚೂರು ಮಸಾಲೆ ಮಿಕ್ಕಿರುತ್ತೆ ನೋಡಿ, ಅದನ್ನು ಒಂಚೂರು ಅನ್ನದ ಜೊತೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತಿಂದ್ರೂ ಚೆನ್ನಾಗಿರುತ್ತೆ. ಪೂರ್ತಿ ತರಕಾರಿಗಳೆಲ್ಲ ಬೆಂದು ಎಣ್ಣೆ ಬಿಡ್ತಿದೆ ಅಂತಂದಾಗ ಕಡೆಯಲ್ಲಿ ಒಂಚೂರು ಕಸೂರಿ ಮೇಥಿ ಹಾಕ್ಬಿಟ್ರೆ ಪಲ್ಯ ರೆಡಿಯಾಗೋಗುತ್ತೆ. ಹಾಯ್. ಸೊ ನೆನ್ನೆ ದಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮಕ್ಳಿಗೆ ಹೋಮ್ವರ್ಕ್ ಮಾಡಿಸಿದ್ದಾಯ್ತು, ಮಕ್ಕಳಿಗೆಲ್ಲ ಸಮನ್ವಿಗೆ ಹೋಮ್ವರ್ಕ್ ಮಾಡಿಸಿದ್ದಾಯ್ತು. ಅದಾದಮೇಲೆ ಅಡುಗೆ ಮತ್ತು ರಾತ್ರಿ ಆಗಲೇ ಇಲ್ಲ. ಸರಿ ಆಯಿತು, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ತೋರಿಸೋಣ ಅಂತ ಹೇಳಿ ಕೂತ್ಕೊಂಡೆ. ಮತ್ತು ಮೊದಲಿಗೆ ರಿಟರ್ನ್ ಗಿಫ್ಟ್ಸ್ ಇದು ಒಂದು ತಗೊಂಡಿಟ್ರೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಇನ್ನೂ ಒಂದು ಚೆನ್ನಾಗಿತ್ತು ಪುಟಾಣಿ ಈ ಥರ ಗುಂಡಗಿರೋ ಟ್ರೇ ಆರ್ಡರ್ ಮಾಡಿದೆ, ಒಳಗಡೆ ಡಿಸೈನ್ ಎಲ್ಲ ಇರೋ ಥರ. ಬಟ್ ಅದೇ ನಾವಾಗಲೇ ಹೇಳ್ದಂಗೆ ಡೇಟ್ಸ್ ಕನ್ಫ್ಯೂಸ್ ಆಗಿದ್ರಿಂದ ಮುಂದಿನ ವಾರ ಡೆಲಿವರಿ ಇತ್ತು. ಸರಿ, ಇಟ್ಸ್ ಓಕೆ ಅಂತ ಹೇಳಿ ಇದೊಂದು ಪುಟ್ಟ ಟ್ರೇ ತಗೊಂಡು ಬಂದಿದ್ದೆ. ಕರೆಕ್ಟಾಗಿರುತ್ತೆ. ಒಳಗೆ ತಾಂಬೂಲ ಎಲ್ಲ ಇಟ್ಟು ಮತ್ತು ಸ್ವೀಟು ಮಿಕ್ಕಿದೆಲ್ಲ ಇಡೋದಕ್ಕೂ ಕರೆಕ್ಟಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ತಗೊಂಡು ಬಂದೆ. ಮತ್ತು ನನಗೆ ಈ ಅರಿಶಿನ ಕುಂಕುಮ ಕೊಡ್ಬೇಕಾದ್ರೆ ಈ ಪ್ಲಾಸ್ಟಿಕ್ದು ಅರಿಶಿನ ಕುಂಕುಮದ ಪ್ಯಾಕೆಟು ಮತ್ತು ಬ್ಲೌಸ್ ಪೀಸು, ಬಳೆ ಕೂಡ ನನಗೆ ಸಮ್ಟೈಮ್ಸ್ ಕೊಡೋಕ್ಕೆ ಇಷ್ಟ ಆಗಲ್ಲ. ಯಾಕಂತಂದರೆ ಬಳೆ ಸೈಜು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಮತ್ತು ಕೊಟ್ಟರೆ ಬಳೆ ಚೆನ್ನಾಗಿರೋದು ಕೊಡಬೇಕು. ನಾರ್ಮಲ್ ಬಾಕ್ಸ್ ಬಳೆ ಕೊಟ್ಬಿಟ್ರೆ ಇವಾಗಂತೂ ಯಾರೂ ಹಾಕ್ಕೊಳ್ಳೋದೇ ಇಲ್ಲ, ಒಬ್ರು ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಬಳೆ ಬ್ಲೌಸ್ ಪೀಸು 2 ಕ್ಯಾನ್ಸಲ್ ಮಾಡಿ ಉಪಯೋಗ ಆಗುವಂಥದ್ದು ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಅರಿಶಿನ ಕುಂಕುಮಕ್ಕೆ ಪ್ಲಾಸ್ಟಿಕ್ದು ಪ್ಯಾಕೆಟ್ ಬದಲು ಈ ಥರ ತರಿಸ್ಕೊಂಡಿದ್ದೆ. ಮೊನ್ನೆ ಶಾರ್ಟ್ಸಲ್ಲೂ ತೋರಿಸಿದ್ದೆ.
ಈ ಥರ ಒಂದು ಪುಟಾಣಿ ಇದು ಕ್ಯೂಟ್ ಆಗಿದೆ, ಹಸು ಅರಿಶಿನ ಕುಂಕುಮ ಪ್ಯಾಕೆಟ್ ಹೊತ್ಕೊಂಡಿರೋ ಥರ. ಇದು ಗಾಜಿನ ಬಾಟ್ಲುಗಳು ಚೆನ್ನಾಗಿದೆ, ಮತ್ತು ಅರಿಶಿನ ಕುಂಕುಮ ಕೂಡ ಒಳ್ಳೆ ಕ್ವಾಲಿಟಿದಿದೆ. ಸೊ ಹಾಗಾಗಿ ಇದು ನಂಗೆ ಇಷ್ಟ ಆಯಿತು, ಹಾಗಾಗಿ ಇದು ಒಂದು ತರಿಸ್ಕೊಂಡಿದ್ದೆ. ನೆಕ್ಸ್ಟು ಈ ಥರದೊಂದು ಮ್ಯಾಟ್ ತರಿಸ್ಕೊಂಡಿದ್ದೆ, ಅಂದರೆ ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ಚೆನ್ನಾಗಿದೆ, ಈ ದೇವ್ರ ಮುಂದೆ ಎಲ್ಲ ಇದನ್ನು ಹಾಸ್ಬಿಟ್ಟು ದೀಪಗಳೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ಮಂಡಲ ಮ್ಯಾಟ್ ಅಂತ ಹೇಳಿ ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಈ ಥರದೊಂದು ನವಿಲ್ದು ಡಿಸೈನ್ ಒಂದು ತರಿಸ್ಕೊಂಡೆ ಮ್ಯಾಟ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಆ್ಯಂಡ್ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡಿ ಇಟ್ರೇನೋ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು 2 ಮ್ಯಾಟ್ ತರಿಸ್ಕೊಂಡಿದ್ದೆ. ಮತ್ತೆ ಫೈನಲಿ ಈಗ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಇದು ತಗೊಂಡೆ, ನನ್ನ ಹತ್ರ ಈ ಬಣ್ಣನೂ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಕಾಫಿ ಬ್ರೌನು ಮತ್ತು ವಿತ್ ದಿಸ್ ಗ್ರೀನ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಹ್ಯಾಂಡ್ಲೂಮ್ ಸ್ಯಾರಿ ಇದು. ಸೊ ಬಹಳ ಇಷ್ಟ ಆಯಿತು. ಸರಿ, ಅದು ಹಾಗಾಗಿ ಇದನ್ನು ತಗೊಂಡಿದ್ದೆ. ಈ ಸಾಮಾನ್ಯ ಸೀರೆ ತಗೊಳಕ್ ಹೋಗ್ಬೇಕಾದ್ರೆ ಉಟ್ಸಿ ತೋರಿಸ್ತಾರೆ ನೋಡಿ, ಚೆನ್ನಾಗಿದೆಯಾ ನೋಡಿ ಅಂತ ಹೇಳಿ. ಬಟ್ ಈ ಸಲ ನಾನು ಹತ್ರ ಯಾವುದೇ ಟ್ರಯಲ್ ಮಾಡಲಿಲ್ಲ, ದೇವರಿಗೆ ಹೇಳ್ಬೇಕಲ್ವಾ ಅಂತ ಹೇಳಿ. ಬಟ್ ಸ್ಟಿಲ್ ಜಾನು ಹೇಳ್ತಾ ಇದ್ದಿದ್ದು, ನೀವು ಉಟ್ಕೊಂಡಿಲ್ಲ ಅಂತಂದ್ರು ಬೇರೆ ಯಾರಾದರೂ ಉಟ್ಕೊಂಡೇ ಇರ್ತಾರಲ್ವಾ ಅಂತ ಹೇಳಿ. ನಮ್ಮ ಮನಸ್ಸಿನ ಭಾವನೆ ಅದು, ಮತ್ತು ನಾವು ಉಟ್ಕೊಂಡು ದೇವ್ರಿಗೆ ಕೊಡೋದು ಬೇಡ ಅಂತ. ಎನಿವೇಸ್ ದೇವರಿಗೆ ಪೂಜೆಗೆ ಇಡ್ಬೇಕಾದ್ರೆ ಮತ್ತೊಂದ್ಸಲಿ ಜಲ ಎಲ್ಲ ಪ್ರೋಕ್ಷಣೆ ಮಾಡಿ ಇಡ್ತೀವಿ. ಸೊ ಅಷ್ಟು ದೋಷ ಇರೋದಿಲ್ಲ. ಸೊ ಇದಿಷ್ಟು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ನಾನು ಅರ್ಜೆಂಟಲ್ಲಿ ಶಾಪಿಂಗ್ ಮಾಡಿದಂಥ ವಸ್ತುಗಳು. ಸೊ ಅರ್ಜೆಂಟಲ್ಲಿ ಮಾಡಿಕೊಂಡ್ರು ಎಲ್ಲ ಕರೆಕ್ಟಾಗಿ ಸಿಕ್ತು, ಚೆನ್ನಾಗಿ ಸಿಕ್ತು. ಹಾಗಾಗಿ ಹಬ್ಬಕ್ಕೆ ಇವತ್ತು ಕೂಡ ಸ್ವಲ್ಪ ತಯಾರಿ ಎಲ್ಲ ಇದೆ. ನೋಡೋಣ ಹೇಗೆಲ್ಲ ಆಗತ್ತೆ ಅಂತ. ಸೊ ಮುಂದಿನ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಹಬ್ಬದ ವಿಡಿಯೋನಲ್ಲಿ ಸಿಗೋಣ, ಆಯ್ತಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.